ಅಲ್ಲ ನೀವು ಒಪ್ಕೊಂಡೆ? ಅಲ್ಲ ನಾವು ಒಪ್ಕೊಂಡೆ. ಯಾಕೆಂದ್ರೆ ಇದು ಕೆಲವು ಸ್ಥಳವೇ ಹಾಗೆ. ಅಂದ್ರೆ ಈ ತಯಾರಾಗ್ಲಿಕ್ಕೆ ಬೇಕಾದ ಸ್ಥಳ ಗೊತ್ತಿದ್ದವರೆಲ್ಲ ಇರುವುದಿಲ್ಲ. ಒಂದೊಬ್ಬನೇ ಹಾಕೊಂಡು ಪಾಪ ಅಲ್ಲೇ ತಯಾರಾಗುದು. ಅರ್ಥ ಮಾಡ್ಕೊಂಡು ಅಲ್ಲಿ ಪಾಪ ಈ ಪಿಟಿಕಿ ಸ್ತ್ರೀ ವೇಷ ಒಂದದು. ಮತ್ತೆ ಇದಕ್ಕೆ ಹೇಳ್ಬೇಕಿದ್ರೆ ಇದು ಬಟ್ಟೆ ಅಂಗಡಿ ಅಲ್ಲ, ಏನಾದ್ರೂ ಮದುವೆ ಮನೆ ಕಾರ್ಯಕ್ರಮ ಇದ್ರೆ ಪಾಪ ಸ್ವಾಗತ. ಭಾಗ್ಯ ನೋಡು. ಅಲ್ಲ ಅದು ನಂಗೊಂದು ಅವಳ ಮೇಲೆ ವಿಶ್ವಾಸ. ನಾನೇ ಸ್ವಲ್ಪ ಕಷ್ಟಪಟ್ಟು ತಾಪತ್ರೆ ಆದ್ರೂ ಖರ್ಚಿಗೆ ಅವಳು ಏನಕ್ಕೇನು ಮಾಡಿ ಆದ್ರೂ ಜೀವನ ಮಾಡದೆ ಇರುವುದಿಲ್ಲ ಅಂತ ಯೋಗ್ಯತೆ ಉಂಟು ಅವಳಿಗೆ. ವೇಷ ಮಾಡ್ಬೇಕಾದ್ರೆ ಇವ್ರು ನೋಡಿದ್ದು ನನ್ನನ್ನು. ಈಗ ಆ ಪರಿಸ್ಥಿತಿ ಬಂದಿದೆ. ಈಗ ಗಂಡಸರಿಗಿಂತಲೂ ನಿಮ್ದು ಹೆಣ್ಮಕ್ಕಳು ಹೆಚ್ಚಾಗಿ ಹೋಗಿದ್ದಾರೆ ಇದು ಕ್ಷೇತ್ರದಲ್ಲಿ. ಅದೇ ಕ್ಷೇತ್ರದಲ್ಲಿ ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಸುಧಾರಿಸ್ಕೊಳ್ಳಿ. ನನಗೆ ಇದರ ಮೇಲೆ ವಿಶ್ವಾಸ ಇಲ್ಲ, ಆದರೆ ನಿನ್ನ ಇದರ ಮೇಲೆ ವಿಶ್ವಾಸ ಉಂಟು. ಹೋಗು ಕಾಲ ಇಲ್ಲ. ಇಲ್ಲೂ ಓಡಿಸೋದು ಬೇಡ. ಅದು ಯಥಾರ್ಥಕ್ಕೆ ಇಲ್ಲಿ ಎಷ್ಟುಂಟು ಅಂತ ನಂಗೆ ಗೊತ್ತು. ಬಾಯ್ಬಿಟ್ಟು ಹೇಳು. ನಿನಗೆ ಒರೆಸ್ಕೊಳ್ಳೋ ಯೋಗ ಇಲ್ಲ. ನಾ ಕೆಲವೊಂದು ಒರೆಸಿ ಹೋಗ್ಲಿಕ್ಕೆ ಅಲ್ಲ, ಅಂತ ಕೆಲಸ ಮಾಡಿದವನು ಅಲ್ಲ. ಹಾಗಂತ ಯಥಾರ್ಥ ಕೆಲವರು ಒರೆಸುದು ಮಾಡಿದ್ ನೀನೆ. ಸಣ್ಣ ಇರುವಾಗಲೇ ಶುರು ಮಾಡಿದ್ದೆ ನೀನು. ಆದ್ರೆ ನೀನ್ ಹಂಗೆ ಹೇಳ್ತಾ ಇದ್ದೆ. ನಾನ್ ನಮ್ದೇ ಒರೆಸ್ಲಿಕ್ಕೆ ಆಗುತ್ತಿಲ್ಲ. ಅದಲ್ಲ ಯಾಕೆ ಹೇಳ್ದೆ ಹೇಳು? ಏನಂತ ನೀನು? ಸ್ವಾಮಿ ಮುಸುಳಿ ಬಾಯ್ತು. ಅಲ್ಲ ಮರೆ, ನನ್ನ ಹೆಂಡತಿ ಎದುರಿಸಲು ಸ್ವಾತಂತ್ರ್ಯ ಎಲ್ಲಾದ್ರೂ ನಾನು ಇಲ್ಲೇ ಪಾಪ ಗಂಡ ನಾನ ಅಂತ ಬೇರೆ ಅವನ. ಮತ್ತೆ ಎಲ್ಲಿಗೂ ನಾ ಗಂಡನೇ. ಎಂತಾಯ್ತು ಅಂತ ಹೇಳಿದ್ರೆ ನಿನ್ನ ಮದುವೆ ಆದ ಗಂಡ ನಾನಲ್ವಾ? ಮದುವೆ ಆದ್ಮೇಲೆ ನೀವು ಗಂಡ. ಮದುವೆ ಆದವರು ಗಂಡನೇ ಆಗುದಿಲ್ಲ. ತಿನ್ನೇ ಶಬ್ದ. ಈ ವ್ಯತ್ಯಾಸ ಇದ್ರೆ ಹೇಳು ನೋಡುವ. ನನ್ನ ಹತ್ರ ವಾದ ಮಾಡ್ತೀನಿ. ಹಾಗಿದ್ರೆ ಗಂಡ ನಾನು ಇನ್ನೂ ಮಂಗಲಸೂತ್ರದ ಸಾಲ ತೀರ್ಲಿಲ್ಲ. ಆದ್ರೆ ಅಲ್ಲ, ಇನ್ನೂ ಸಾಲ ತೀರ್ಲಿಲ್ಲ. ನಾನು ಹೊರಗೆ ಹೋದ್ರೆ ಸಾಕು ಅವ್ರು ಗಾಜರ ಅಂತವ್ರೆ. ನೀ ಯಾಕ ಪುಣ್ಯಾತ್ಮ ಮದುವೆ ಆದ? ಒಂದು ಮದುವೆ ಆದವರು ಮಂಗಲಸೂತ್ರದ ಸಾಲ ತೀರಿಸ್ಲಿಕ್ಕೆ ಆಗುದು. ನಮ್ಮಲ್ಲಿ ಯಾವ ಉದ್ದಾರಕ್ಕಾಗಿ ಮದುವೆ ಆದ? ನಾ ಇದ್ದದ್ದು ಅಂತವ್ರು ಉಂಟು ಕೆಲಸ. ನಮ್ಮ ವಿಷಯ